ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಶನಿದೋಷ ಉಳ್ಳ ರಾಶಿಗಳವರು ಅಥವಾ ಇತರೆ ಭಕ್ತಾದಿಗಳು ಶನಿದೇವರ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಮಾಡಿಸುವ ಸಂದರ್ಭದಲ್ಲಿ ನಾವು ಪಾಲಿಸಬೇಕಾದಂಥ ಕೆಲವೊಂದು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ನಾವು ಯಾವುದೇ ಶನಿ ಭಗವಾನ ದೇವಸ್ಥಾನಕ್ಕೆ ಹೋಗುವಾಗ ಹೊರಗಡೆ ಅಲ್ಲಿ ಕೈಕಾಲು ಮುಖ ತೊಳ್ಕೊಳ್ಳಿಕ್ಕೆ ನೀರಿದ್ದರೆ ಮೊದಲಿಗೆ ಕೈಕಾಲು ಮುಖವನ್ನು ತೊಳ್ಕೋಬೇಕು. ದೇವಸ್ಥಾನಕ್ಕೆ ಮುಂಚಿತವಾಗಿ ಎಡ ಬದಿಯಲ್ಲಿ ನಿಂತು ಬಲಗಡೆ ಪ್ರದಕ್ಷಿಣೆಯಾಗಿ 8 ಸುತ್ತು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ. ಈ ಶನಿ ಭಗವಾನ ದೇವಾಲಯಕ್ಕೆ 8 ಸುತ್ತು ಪ್ರದಕ್ಷಿಣೆಯನ್ನು ಹಾಕುವ ಸಂದರ್ಭದಲ್ಲಿ ಶನಿದೇವರ ಮೂಲ ಮಂತ್ರವಾದಂಥ ಓಂ ಶಂ ಶನೇಶ್ವರಾಯ ಮಂತ್ರವನ್ನು ಜಪಿಸುವುದು ಉತ್ತಮ. ಓಂ ಶಂ ಶನೇಶ್ವರಾಯ ನಮಃ ಅಂತೇಳಿ ನೀವು 8 ಸುತ್ತು ಪ್ರದಕ್ಷಿಣೆ ಮುಗಿಯುವವರೆಗೂ ಜಪಿಸ್ತಕ್ಕಂಥದ್ದು ಬಹಳ ಉತ್ತಮ. 8 ಸುತ್ತು ಹಾಕಿ ಬಂದ ನಂತರ ಅಥವಾ ಮೊದಲಿಗೆ ದೇವಸ್ಥಾನದ ಎದುರಲ್ಲಿ ಒಂದು ಅಗ್ನಿಕುಂಡ ಇರ್ತದೆ. ಬಾಣಲೆಯಲ್ಲಿ ಯಾವಾಗಲೂ ಅಲ್ಲಿ ಎಳ್ಳಿನ ದೀಪ ಉರಿತಾ ಇರ್ತವೆ. ಆ ಬಾಣಲೆಯಲ್ಲಿ ನೀವು ಸಹ ಎಳ್ಳು ಬತ್ತಿನ ಹಾಕಿಬಿಟ್ಟು ಪ್ರದಕ್ಷಿಣೆ ಹಾಕಿ ಕೈ ಮುಗಿಬೋದು. ಹಾಗೆ ಶನಿ ಭಗವಾನರಿಗೆ ಎಳ್ಳೆಣ್ಣೆಯನ್ನು ದಾನವಾಗಿ ಸಹ ಕೊಡಬಹುದು. ಇಲ್ಲಿ ದೇವಸ್ಥಾನದ ಒಳಗಡೆ ಹೋದಂಥ ಒಂದು ಸಂದರ್ಭದಲ್ಲಿ ದೇವಸ್ಥಾನದ ಒಳಗಡೆ ನವಗ್ರಹ ದೇವತೆಗಳಿದ್ದಾಗ ಆ ನವಗ್ರಹ ದೇವತೆಗಳಿಗೆ 9 ಸುತ್ತು ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ. ಈ ಪ್ರದಕ್ಷಿಣೆಯನ್ನು ಹಾಕುವ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ಅಂತೇಳಿ ಮಂತ್ರವನ್ನು ಜಪಿಸ್ಬೋದು. ಹಾಗೆ ಕೆಲವೊಂದು ಕಡೆ ನವಗ್ರಹಗಳಿಗೆ ಸಂಬಂಧಪಟ್ಟಂಥ ಧಾನ್ಯಗಳ ಹೆಸರನ್ನು ಬರೆದಿದ್ರೆ ಅವುಗಳಿಗೆ ಸಂಬಂಧಪಟ್ಟಂಥ ಧಾನ್ಯವನ್ನು ಸಹ ನೀವು ಶನಿದೇವರ ದೇವಸ್ಥಾನದಲ್ಲಿ ದಾನವನ್ನು ಕೊಡಬಹುದು. ವಿಶೇಷವಾಗಿ ದೋಷ ಇರ್ತಕ್ಕಂಥವರು ಶನಿ ಭಗವಾನರಿಗೆ 8 kg ಕಪ್ಪು ಎಳ್ಳು, 8 ಕಪ್ಪ ವಸ್ತ್ರ, ಬನ್ನಿ ಪತ್ರೆ ಹಾಗೂ ಎಳ್ಳೆಣ್ಣೆ ಈ ಥರ ಪೂಜಾ ಸಾಮಗ್ರಿಗಳೊಂದಿಗೆ ದಾನ ಕೊಟ್ಟು ಪೂಜೆಯನ್ನು ಮಾಡಿಸ್ಬೋದು. ಇಲ್ಲಿ ಪೂಜೆಯನ್ನು ಮಾಡಿಸುವ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಯಾವುದೇ ವಿಚಾರಗಳಲ್ಲಿ ಗಡಿಬಿಡಿಯ ವಾತಾವರಣವನ್ನು ನಿರ್ಮಾಣ ಮಾಡ್ಕೋಬೇಡಿ. ಹಾಗೆಯೇ ಹಣಕಾಸಿನ ವಿಚಾರ ಆಗಲಿ, ನಿಮ್ಮ ಮನೆಯ ಸಂಬಂಧಪಟ್ಟ ವಿಚಾರಗಳಾಗಲಿ ಇಲ್ಲಿ ಮಾತಾಡೋದು ಒಳ್ಳೆಯದಲ್ಲ. ನಿಮ್ಮ ಸಂಕಷ್ಟಕ್ಕೆ ಪರಿಹಾರಕ್ಕೆ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂತಂದರೆ ಶನಿದೇವರಿಗೆ ಬಹುತೇಕ ಗ್ರಹಗಳಲ್ಲೇ ಶನೀಶ್ವರ ಅನ್ನೋ ಹೆಸರಿದೆ. ಈ ಶನಿ ಭಗವಾನ ದೃಷ್ಟಿ ಯಾವ ರಾಶಿ ಮೇಲೆ ಬೀಳುತ್ತೋ ಅಥವಾ ಯಾವ ಜಾತಕದವರಿಗೆ ಶನಿ ಭಗವಾನರು ಕೆಟ್ಟ ಸ್ಥಾನದಲ್ಲಿರ್ತಾರೋ ಅಂಥವರಿಗೆ ತುಂಬ ರೀತಿಯ ಸಮಸ್ಯೆಗಳನ್ನು ಕೊಡ್ತಾರೆ. ದಿನೇ ದಿನೇ ಕಷ್ಟಗಳೇ ಜಾಸ್ತಿ ಆಗ್ತವೆ. ಯಾವುದೇ ಕಾರ್ಯಗಳು ಫಲಪ್ರದ ಆಗೋದಿಲ್ಲ. ಆದ್ದರಿಂದ
ಈ ಶನಿ ಭಗವಾನರಿಗೆ ಪೂಜೆ ಕೊಡಬೇಕಾದಂಥ ಒಂದು ಸಂದರ್ಭದಲ್ಲಿ ತುಂಬ ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಕೊಡೋದು ಭಾಳ ಉತ್ತಮ. ಹಾಗೆ ಜನ ಜಾಸ್ತಿ ಇದ್ದಂಥ ಒಂದು ಸಂದರ್ಭಗಳಲ್ಲಿ ಬೇರೆ ಬಿಡುವಿನ ಸಮಯದಲ್ಲಿ ಶನಿವಾರಗಳೊಂದು ಹೋಗಿ ಪೂಜೆಯನ್ನು ಕೊಡಬೇಕಾಗುತ್ತೆ. ನೀವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡಿಸ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ನೆಗೆಟಿವ್ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ವಿಶೇಷವಾಗಿ ಶನಿ ಭಗವಾನರ ಧಾನ್ಯ, ಕಪ್ಪು ಎಳ್ಳು, ಎಳ್ಳೆಣ್ಣೆ ಇವುಗಳನ್ನು ದಾನ ಕೊಡೋದು, ಬನ್ನಿ ಪತ್ರೆಯನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಅಥವಾ ಬನ್ನಿ ಪತ್ರೆಯನ್ನು ಹಾರ ಹಾಕಿಸಿ ಪೂಜೆ ಕೊಡೋದು ಬಹಳ ಉತ್ತಮ. ಇನ್ನು ದೇವಸ್ಥಾನದಲ್ಲಿ ಶನಿ ಭಗವಾನರಿಗೆ ದೀರ್ಘ ದಂಡ ನಮಸ್ಕಾರ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಬೋದು ಶ್ರೇಯಸ್ಕರ. ಹಾಗೆ ದೇವಸ್ಥಾನದಿಂದ ಹೊರಗಡೆ ಬರಬೇಕಾದಾಗಲೂ ಅಷ್ಟೇ ದೇವಸ್ಥಾನದ ವಸ್ತುವಿಗೆ ನಮಸ್ಕಾರ ಮಾಡಿ ನಾವು ಈಚೆ ಬರಬೇಕು, ಹಿಮ್ಮುಖವಾಗಿ ಬರಬೇಕು. ನಮ್ಮ ಬೆನ್ನನ್ನು ದೇವಸ್ಥಾನದ ಕಡೆ ತಿರುಗಿಸ್ಬಾರ್ದು. ಈ ರೀತಿ ಶ್ರದ್ಧಾಭಕ್ತಿಯಿಂದ ಪೂಜೆ ಕೊಟ್ಟು ಆ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ. ಆತ್ಮೀಯ ವೀಕ್ಷಕರೇ, ಜಾತಕ ಬೇಕಾದವರು, ಜಾತಕ ವಿಮರ್ಶೆಗೆ ಆಸಕ್ತಿ ಉಳ್ತಕ್ಕಂಥವರು, ವಾಸ್ತು ಪ್ಲ್ಯಾನ್ ಬೇಕಾದವರು, ವಾಸ್ತು ಪರಿಶೀಲನೆಗೆ ಆಸಕ್ತಿ ಉಳ್ತಕ್ಕಂಥವರು ನನ್ನ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಬಹುದು. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ. ನಮಸ್ಕಾರ.